ವೆಲ್ಕಮ್ ಬ್ಯಾಕ್. ನಾವಿವಾಗ ಸಾಲ್ವ್ ಮಾಡ್ತಾ ಇದ್ದೀವಿ ಮೂವಿಂಗ್ ಆಲ್ ಝೀರೋಸ್ ಟು ಎಂಡ್. ಓಕೆ, ಸೊ ಅಂತಂದ್ರೆ ಏನು, ಇವಾಗ ನಮ್ಮ ಹತ್ರ ಒಂದು ಅರೇ ಇದೆ. ಇದರಲ್ಲಿ 0, 10, 8, 0, 11, 0 ಅಂತ ಇದೆ. ನನಗೆ ಇದರದ್ದು ಔಟ್ಪುಟ್ ಯಾವ ರೀತಿ ಬರಬೇಕು ಅಂತಂದರೆ 10, 8, 11 ಮತ್ತು 0, 0, 0 ಈ ರೀತಿ ನನಗೆ ಔಟ್ಪುಟ್ ಬರಬೇಕು. ಸೊ ಅದೇ ಏನು ಮೂವಿಂಗ್ ಆಲ್ ಝೀರೋಸ್ ಟು ಎಂಡ್. ಒಟ್ಟಿನಲ್ಲಿ ಎಲ್ಲ ನಾನ್ ಝೀರೋಸು ಮೊದಲಿರಬೇಕು, ನಂತರ ಝೀರೋಗಳು ಇರಬೇಕು. ಓಕೆ, ಸೊ ಇದನ್ನು ಮಾಡಲಿಕ್ಕೆ ನನ್ನ ಹತ್ರ ಎರಡು ಮೆಥಡ್ ಇದೆ. ಒಂದು ಬೇಸಿಕ್ ಇಟರೇಟಿವ್ ಮೆಥಡ್, ಇನ್ನೊಂದು ಇನ್ ಪ್ಲೇಸ್ ಮೆಥಡ್. ಓಕೆ, ಮೊದಲು ಬೇಸಿಕ್ ಇಟರೇಟಿವ್ ಮೆಥಡಲ್ಲಿ ನಾವು ಸಾಲ್ವ್ ಮಾಡೋಣ. ಸೊ ಓಕೆ, ಈಗ ನಮ್ಮ ಹತ್ರ ಒಂದು ಅರೇ ಇದೆ ಅಂತ ಹೇಳಿದೆ. ಯಾವುದು? 10, 0, 8, 0, 11, 0 ಕರೆಕ್ಟಾ? ಸೊ ಇದರದ್ದು ಇಂಡೆಕ್ಸ್ ವ್ಯಾಲ್ಯೂ 0, 1, 2, 3, 4, 5. ಸೊ ಈಗ ನಾವು ಸಾಲ್ವ್ ಮಾಡ್ತಾ ಇರೋದು ಯಾವುದು? ಬೇಸಿಕ್ ಇಟರೇಟಿವ್ ಮೆಥಡ್. ನಮಗೆ ಈಗ ಈ ಒಂದು ಅರೆನ ನೋಡಿದ ತಕ್ಷಣ ಏನು ಗೊತ್ತಾಗ್ತಾ ಇದೆ ಅಂತ ಅಂದರೆ, ಈಗ ನಮಗೆ ಕ್ವಶನ್ ಏನು, ನಾವು ಝೀರೋಸನ್ನು ಎಂಡಿಗೆ ತರಬೇಕು. ಸೊ ಅಲ್ಲಿಗೆ ನಾವು ಈ ಅರೆನ ಎರಡು ಭಾಗ ಆಗಿ ಡಿವೈಡ್ ಮಾಡೋಣ. ಸೊ 0 ಏನೇನಿದೆ ಅದನ್ನೆಲ್ಲ ಒಂದು ಅರೆ ಒಳಗಡೆ ಹಾಕೋಣ. ಅದೇ ರೀತಿ ನಾನ್ ಝೀರೋಸ್ ಎಲ್ಲ ಏನಿದೆ, ಸದ್ಯಕ್ಕೆ ಇಲ್ಲಿ ನಾನ್ ಅಂತ ಅಷ್ಟೇ ತಗೋತೀನಿ. ಸೊ ಅದನ್ನೆಲ್ಲ ಒಂದು ಕಡೆ ಹಾಕೋಣ. ಓಕೆ, ಸೊ ಈಗ ನೆಕ್ಸ್ಟು ಒಂದು ಫಾರ್ ಲೂಪನ್ನು ತಗೊಳ್ಳೋಣ. ಓಕೆ, ಸೊ ಫಾರ್ ಐ ಇನ್ ರೇಂಜ್ ಆಫ್ ಎಲ್ಲಿವರೆಗೂ, ಲೆಂತ್ ಆಫ್ ಅರೇ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ತಗೊಳ್ಳೋಣ. ಓಕೆ, ಸೊ ಅದಾದ ನಂತರ ತುಂಬ ಸಿಂಪಲ್. ಏನು, ಇಫ್ ಅರೇ ಆಫ್ ಐ ಏನಾದರೂ ಈಕ್ವಲ್ ಟು 0 ಇತ್ತು ಅಂತ ಅಂದರೆ ಅದನ್ನು ಏನು ಮಾಡೋಣ, ನಾವು 0ಗೆ ಅಪೆಂಡ್ ಮಾಡೋಣ. 0 ಡಾಟ್ ಅಪೆಂಡ್ ಅರೇ ಆಫ್ ಐ. ಅಕಸ್ಮಾತ್ ಇಲ್ಲ ಅಂತ ಅಂದರೆ ಎಲ್ಸ್ ಕೇಸ್ ಒಳಗಡೆ ಏನು ಮಾಡೋಣ, ನಾನ್ ಡಾಟ್ ಅಪೆಂಡ್ ಅರೇ ಆಫ್ ಐ. ಈ ರೀತಿ ಮಾಡಿದ್ರೆ ಆಗತ್ತಾ? ಈಗ ಫಸ್ಟು 10 ಬರುತ್ತೆ, ಹೌದಾ? ಸೊ 10 ಯಾವುದರಲ್ಲಿ ಸ್ಟೋರ್ ಆಗುತ್ತೆ ಇವಾಗ? ಹಾಗಿದ್ರೆ ನಾನ್ ಝೀರೋದಲ್ಲಿ ಇಲ್ಲಿ 10 ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 0 ಸ್ಟೋರ್ ಆಗುತ್ತೆ. ಅದಾದ ನಂತರ ಎಗೈನ್ ಇಲ್ಲಿ 8 ಸ್ಟೋರ್ ಆಗುತ್ತೆ. ಇಲ್ಲಿ ಮತ್ತೊಂದು 0 ಸ್ಟೋರ್ ಆಗುತ್ತೆ. ಇಲ್ಲಿ 11, ಇಲ್ಲಿ ಮತ್ತೆ 0. ಈಗ ನನಗೆ ಔಟ್ಪುಟ್ ಯಾವ ರೀತಿ ಬರಬೇಕಂತ ಅವಾಗಲೇ ನಾನು ನೋಡಿದೆ. ನನಗೆ ಔಟ್ಪುಟ್ ಯಾವ ರೀತಿ ಬರಬೇಕಂತ ಅಂದರೆ ಫಸ್ಟು ನಾನ್ ಝೀರೋಸ್ ಬರಬೇಕು, 10, 8, 11. ಅದಾದ ನಂತರ 0, 0, 0 ಬರಬೇಕು, ಹೌದಾ? ಸೊ ಈಗ ಅಲ್ಲಿಗೆ ನಾನೇನು ಮಾಡಬೇಕು? ಈಗ ಹಾಗಿದ್ರೆ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ಔಟ್ಪುಟ್ಟಲ್ಲಿ ಪ್ರಿಂಟ್ ಫಸ್ಟು ನಾನ್ ಅನ್ನು ಪ್ರಿಂಟ್ ಮಾಡೋಣ, ಅದಾದ ನಂತರ 0ನ ಪ್ರಿಂಟ್ ಮಾಡೋಣ. ಸೊ ಈ ರೀತಿ ಮಾಡಿದ್ರೆ ನನಗೆ ಅಚೀವ್ ಆಗತ್ತಾ? ಆಗತ್ತೆ. ಸೊ ಅದನ್ನು ನಾವೀಗ ಕೋಡ್ ಮಾಡಿ ನೋಡೋಣ. ಓಕೆ, ಸೊ ಎಸ್, ಸೊ 10, 0, 8, 0, 11, 0 ಕರೆಕ್ಟಾ? ಇದಲ್ವಾ? ಓಕೆ, ಸೊ ಆ ಥರನೂ ಆಮೇಲೆ ಸಾಲ್ವ್ ಮಾಡಿ ತೋರಿಸ್ತೀನಿ. ಸೊ ಫಸ್ಟ್ ಏನು ಹೇಳಿದೆ, ಈಗ 0 ಈಕ್ವಲ್ ಟು ಒಂದು ಅರೆನ 0ನ ಸ್ಟೋರ್ ಮಾಡಲಿಕ್ಕೆ ಒಂದು ಅರೆ ತಗೊಳ್ಳೋಣ. ಅದೇ ಥರ ನಾನ್ ಝೀರೋಸ್ನ ಕೂಡ ಸ್ಟೋರ್ ಮಾಡಲಿಕ್ಕೆ ಒಂದು ಅರೆನ ತಗೊಳ್ಳೋಣ. ಈಗ ಒಂದು ಲೂಪನ್ನು ತಗೊಳ್ಳೋಣ. ಫಾರ್ ಐ ಇನ್ ರೇಂಜ್ ಆಫ್ ಇಲ್ಲಿವರೆಗೆ, ಲೆಂತ್ ಆಫ್ ಅರೆ ಎಲ್ಲಿವರೆಗೂ ಇದೆ ಅಲ್ಲಿವರೆಗೆ. ಓಕೆ, ಈಗ ಇಫ್ ಅರೇ ಆಫ್ ಐ ಏನಾದರೂ ಈಕ್ವಲ್ ಟು 0 ಇತ್ತು ಅಂತಂದರೆ ಏನು ಮಾಡೋಣ, ಆ ವ್ಯಾಲ್ಯೂಸನ್ನು 0 ಡಾಟ್ ಅಪೆಂಡ್ ಆಫ್ ಅರೇ ಆಫ್ ಐ ಮಾಡೋಣ. ಅಕಸ್ಮಾತ್ ಅದು 0 ಅಲ್ಲ, ಬೇರೆ ಯಾವುದೇ ವ್ಯಾಲ್ಯೂ ಆಗಿದ್ರೂ ಕೂಡ ಅದನ್ನು ನಾನ್ ಝೀರೋಸ್ ಆಗಿ ಕನ್ಸಿಡರ್ ಮಾಡೋಣ. ಓಕೆ, ಈಗ ಕೊನೆಗೆ ಪ್ರಿಂಟ್ ಮಾಡಬೇಕಾದ್ರೆ ಫಸ್ಟು ನಾನ್ ಝೀರೋಸನ್ನು ಪ್ರಿಂಟ್ ಮಾಡೋಣ, ಆಮೇಲೆ ಝೀರೋಸನ್ನು ಪ್ರಿಂಟ್ ಮಾಡೋಣ. ಸೊ ಈಗ ಎಸ್, ನಾವು ಅಂದ್ಕೊಂಡ ರೀತಿ ಔಟ್ಪುಟ್ ಅಚೀವ್ ಆಗಿದೆ, ಕರೆಕ್ಟಾ? ಸೊ ಇದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ಅನ್ಕೋತೀನಿ. ಬಟ್ ಇದರದ್ದು ಒಂದು ಲಿಮಿಟೇಷನ್ ಇದೆ. ಏನು ಅಂತಂದರೆ ನಾವಿಲ್ಲಿ ಎಕ್ಸ್ಟ್ರಾ ಮೆಮೊರಿನ ಯೂಸ್ ಮಾಡ್ತಾ ಇದ್ದೀವಿ. ಮೀನ್ಸ್ ಎಕ್ಸ್ಟ್ರಾ 2 ಅರೆನ ತೊಗೊಂಡು ನಾವು ಮಾಡ್ತಾ ಇದ್ದೀವಿ. ಅದನ್ನು ನಾವು ಡ್ರಾಬ್ಯಾಕನ್ನು ಸರಿ ಮಾಡಲಿಕ್ಕೆ ಇನ್ ಪ್ಲೇಸ್ ಮೆಥಡಲ್ಲಿ ನಾವು ಮಾಡೋಣ.
ಸೊ ಇನ್ ಪ್ಲೇಸ್ ಮೆಥಡಲ್ಲಿ ಏನಾಗುತ್ತೆ ಅಂತಂದರೆ ಈ ರೀತಿಯಾದಂತಹ ಯಾವುದೇ ಎಕ್ಸ್ಟ್ರಾ ಅರೆಗಳನ್ನು ತಗೊಳ್ಳೋದಿಲ್ಲ. ಇರೋ ಒಂದು ಅರೆದಲ್ಲೇ ನಾವು ಎಲ್ಲಿ ಎಲ್ಲಿ ನಮಗೆ ನಾನ್ ಝೀರೋ ವ್ಯಾಲ್ಯೂ ಸಿಗತ್ತಲ್ಲ ಅದನ್ನು ನಾವು ಫಾರ್ವರ್ಡ್ಗೆ ಮೂವ್ ಮಾಡಿಬಿಟ್ಟು ಝೀರೋ ಪ್ಲೇಸ್ನಲ್ಲಿ ಅದನ್ನು ಸ್ವ್ಯಾಪ್ ಮಾಡ್ತಾ ಹೋಗ್ತೀವಿ. ಓಕೆ, ಇದು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಈಗ ನಾವು ಸಾಲ್ವ್ ಮಾಡೋಣ ಇನ್ ಪ್ಲೇಸ್ ಮೆಥಡ್. ಓಕೆ, ಸೊ ಇದು ಒಂದು ಕಡೆ ಇರಲಿ. ಈಗ ಓಕೆ, ಸೊ ನಮ್ಮ ಅರೆ ಏನು 10 0 8 0 11 0 ಕರೆಕ್ಟಾ? ಇದು ನಮ್ಮ ಅರೆ. ಓಕೆ, 0 1 2 3 4 5. ಈಗ ನಾವು ಮಾಡ್ತಾ ಇರೋದು ಯಾವುದು? ಇನ್ ಪ್ಲೇಸ್ ಮೆಥಡ್. ಹೌದಾ? ಸೊ ಹಾಗಿದ್ರೆ ನಾವು ಯಾವ ರೀತಿ ಮಾಡ್ಬೋದು ಇದನ್ನು? ಸೊ ಯಥಾ ಪ್ರಕಾರ ಲೂಪ್ ಅಂತೂ ತಗೊಳ್ಳೋಣ. ಓಕೆ, ಫಾರ್ ಐ ಇನ್ ರೇಂಜ್ ಆಫ್ ಎಲ್ಲಿವರೆಗೆ? ಲೆಂತ್ ಆಫ್ ಅರೆವರೆಗೆ. ಕರೆಕ್ಟಾ? ಸೊ ಲೆಂತ್ ಆಫ್ ಅರೆ ಅಂತಂದರೆ ಇಲ್ಲಿ ಎಲ್ಲಿವರೆಗೂ ರನ್ ಆಗುತ್ತೆ? ಇದು 0 1 2 3 4 5 ತನಕ ರನ್ ಆಗುತ್ತೆ. ಕರೆಕ್ಟಾ? ಓಕೆ, ನಾ ಎಂತ ಹೇಳಿದೆ ಅವಾಗ? ಹಾಗಿದ್ರೆ ನಾವು ಏನು ಮಾಡೋದು? ಈಗ ಇಲ್ಲಿ ನೋಡಿ, ಈ ನಾನ್ ಝೀರೋ ವ್ಯಾಲ್ಯೂಸ್ ಏನಿದೆಯಲ್ಲ ಇದನ್ನೆಲ್ಲ ನಾವು ಫಾರ್ವರ್ಡ್ ಅಂತಂದರೆ ಒಂದು ಕಡೆ, ಅಂದರೆ ಇಲ್ಲಿಗೆ, ಈ E8 ಇಲ್ಲಿಗೆ, ಇದನ್ನು ಇಲ್ಲಿಗೆ, ಈ ಝೀರೋಸ್ಗಳನ್ನು ಒಂದ್ರ ಪಕ್ಕ ಒಂದು ನಾವು ಶಿಫ್ಟ್ ಮಾಡ್ತಾ ಹೋಗೋಣ. ಹೌದಾ? ಸೊ ಅಲ್ಲಿಗೆ ಮೊದಲನೇದಾಗಿನೂ ನಾನ್ ಝೀರೋ ವ್ಯಾಲ್ಯೂಸ್ ಏನಾಗಬೇಕು? ಫಾರ್ವರ್ಡ್ ಶಿಫ್ಟ್ ಆಗ್ತಾ ಹೋಗಬೇಕು. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಈ ನಾನ್ ಝೀರೋಗೆ ಅದರ ಇಂಡೆಕ್ಸ್ನ ಟ್ರ್ಯಾಕ್ ಮಾಡಲಿಕ್ಕೆ ಒಂದು ವೇರಿಯೇಬಲ್ನ ತಗೋತೀನಿ. ಈ ಫಾರ್ ಲೂಪ್ಗಿಂತ ಮುಂಚೆ ಅದನ್ನು ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ಬರೀತೀನಿ. ಸೊ ನಾನ್ ಅಂತ ತಗೊಂಡು ಅದನ್ನು ಸದ್ಯಕ್ಕೆ 0ಗೆ ಇನಿಷಿಯಲೈಸ್ ಮಾಡ್ಕೋತೀನಿ. ಓಕೆ, ಸೊ ಅದಾದ ನಂತರ ಆ್ಯಸ್ ಯೂಶುವಲ್ ಈಗ ನನಗೆ ಝೀರೋದೇನು ಸಮಸ್ಯೆ ಇಲ್ಲ. ನಾನ್ ಝೀರೋಸನ್ನು ನಾನು ಫಾರ್ವರ್ಡ್ ಶಿಫ್ಟ್ ಮಾಡ್ತಾ ಬಂದರೆ ಮುಗೀತು, ನನಗೆ ಆಟೋಮೆಟಿಕಲಿ ಸ್ವ್ಯಾಪ್ ಮಾಡ್ತೀನಿ ನೆಕ್ಸ್ಟು. ಅವಾಗ 0 ಮತ್ತು ಆ ಪೊಸಿಷನಲ್ಲಿ ಸ್ವ್ಯಾಪ್ ಆಗುತ್ತೆ. ಸೊ ಅದು ಯಾವ ರೀತಿ ಅಂತ ಈಗ ಕೋಡ್ ಬರೀತೀನಿ. ಏನು? ಇಫ್ ಅರೆ ಆಫ್ ಐ ನಾಟ್ ಈಕ್ವಲ್ ಟು 0 ಆಗಿತ್ತು ಅಂತ ಅಂದರೆ, ಓಕೆ ಓಕೆ ಎಸ್, ಸೊ ನಾಟ್ ಈಕ್ವಲ್ ಟು 0 ಆಗಿತ್ತು ಅಂತಂದರೆ ಈಗ ನನಗೆ ಏನಾಗಲಿ, ಅರೆ ಆಫ್ ಐ ಇಸ್ ನಾಟ್ ಈಕ್ವಲ್ ಟು 0 ಆಗಿತ್ತು ಅಂತಂದರೆ ನನಗೆ ಸ್ವ್ಯಾಪ್ ಆಗಲಿ ಯಾವುದಾದ್ರೂ ವ್ಯಾಲ್ಯೂಸ್ ನಡುವೆ. ಅರೆ ಆಫ್ ಐ ಮತ್ತು ಅರೆ ಆಫ್ ನಾನ್ ನಡುವೆ ನನಗೆ ಸ್ವ್ಯಾಪ್ ಆಗಲಿ ವ್ಯಾಲ್ಯೂಸು. ಯಾವ ರೀತಿ? ಈ ರೀತಿ ಅರೆ ಆಫ್ ಐಗೆ ಅರೆ ಆಫ್ ನಾನ್ ಹೋಗಲಿ, ಅದೇ ರೀತಿ ಅರೆ ಆಫ್ ನಾನ್ಗೆ ನನಗೆ ಅರೆ ಆಫ್ ಐ ವ್ಯಾಲ್ಯೂ ಹೋಗಲಿ. ಕೊನೆಗೆ ಈ ವ್ಯಾಲ್ಯೂ ಚೇಂಜ್ ಆಗಿದ್ದೇ ಆದಲ್ಲಿ ನನಗೆ ನಾನ್ ಅಂತ ಏನೊಂದು ವೇರಿಯೇಬಲ್ ಇತ್ತಲ್ಲ ಅದನ್ನು ನಾನು ಬೈ 1 ಇನ್ಕ್ರಿಮೆಂಟ್ ಮಾಡ್ತೀನಿ. ಸರಿನಾ? ಇದಿಷ್ಟು ಕೋಡು. ಈಗ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಇದು ಸ್ವಲ್ಪ ಟ್ರಿಕ್ಕಿ ಆಗಿದೆ, ಈಗ ನಿಮಗೆ ಅರ್ಥ ಆಗುತ್ತೆ. ಈ ಕೋಡ್ ಬರೆದಿದ್ದೇನೋ ಅರ್ಥ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಇವಾಗ ನೆಕ್ಸ್ಟ್ ಅರ್ಥ ಆಗುತ್ತೆ. ಸೊ ಈಗ ಇದು ನಮ್ಮ ಅರೆ. ಓಕೆ, ಈಗ ಕರೆಕ್ಟಾಗಿ ಕಾಣುತ್ತೆ. ಹೌದಾ? ಇದು ನಮ್ಮ ಅರೆ. ಸೊ ಲೂಪ್ ಒಳಗಡೆ ಬಂದ್ವಿ. ಅರೆ ಆಫ್ 0 ಏನಿದೆ? ನಾಟ್ ಈಕ್ವಲ್ ಟು, ಈಗ ಅರೆ ಆಫ್ 0 ಏನಿದೆ? 10 ನಾಟ್ ಈಕ್ವಲ್ ಟು 0, ಕಂಡೀಷನ್ ಟ್ರೂ. ಸೊ ಈಗ ಇಲ್ಲಿ ನೋಡಿ, ಅರೆ ಆಫ್ ಐ ಎಲ್ಲಿದೆ? ಕೂಡ ಈಗ ಐ ಎಲ್ಲಿದೆ? ಐ ಕೂಡ 0ದಲ್ಲೇ ಇದೆ. ಅದೇ ರೀತಿ ಅರೆ ಆಫ್ ನಾನ್ ಅಂತಂದ್ರೇನು? 0th ಇಂಡೆಕ್ಸು. ಸೊ ಅರೆ ಆಫ್ ನಾನ್ ಅಂದ್ರೇನು? 10. ಸೊ ಈಗ ಇಲ್ಲಿ ನೋಡಿ, ಯಾವುದೇ ವ್ಯಾಲ್ಯೂಸ್ ಚೇಂಜ್ ಆದರೂ ನಮಗೆ ಏನೂ ಆಗಲ್ಲ. ಓಕೆ, ಸೊ ಅರ್ಥ ಆಗಿಲ್ಲ ಅಂತಂದ್ರೂ ಸದ್ಯಕ್ಕೆ ಪರವಾಗಿಲ್ಲ, ಮುಂದೆ ಗೊತ್ತಾಗತ್ತೆ. ಸೊ ಒಳಗಡೆ ಬಂದಿರೋದ್ರಿಂದ ನೆಕ್ಸ್ಟ್ ಏನಾಯ್ತು? ಇವಾಗ ನಾನು 0 ಇತ್ತು ಇನಿಷಿಯಲಿ, ಈಗ 0 + 1 1 ಆಗಿದೆ. ಇದು ತುಂಬ ಇಂಪಾರ್ಟೆಂಟು. ಓಕೆ, ಸೊ ಈಗ 0th ಇಂಡೆಕ್ಸ್ದು ಮುಗೀತು. ನೆಕ್ಸ್ಟ್ ಈಗ ಇಂಡೆಕ್ಸ್ 1. ಸೊ ಈಗ ಇಂಡೆಕ್ಸ್ 1ನಲ್ಲಿ ಏನಿದೆ? ಈಗ ಇಂಡೆಕ್ಸ್ 1ನಲ್ಲಿ ನಮಗೇನಿದೆ? 0 ಇದೆ. 0 ನಾಟ್ ಈಕ್ವಲ್ ಟು 0ನಾ? ಸೊ ಕಂಡೀಷನ್ ಫಾಲ್ಸು. ಸೊ ಈಗ ಅಲ್ಲಿಗೆ ಟೋಟಲಿ ಒಳಗಿಂದ ಏನು ವರ್ಕ್ ಆಗೋದಿಲ್ಲ, ಅಲ್ಲಿಗೆ 1 ಕೂಡ ಮುಗೀತು. ಈಗ ನೆಕ್ಸ್ಟು 2 ಅಲ್ಲಿ ಏನಿದೆ? ಈ ನಮ್ಮ ಅರೆ ಹೇಗಿದೆ? ಹೀಗೇ ಇದೆ, ಯಾವುದೇ ರೀತಿ ಚೇಂಜಸ್ ಆಗಿಲ್ಲ, ಈ ಥರನೇ ಇದೆ ನಮ್ಮ ಅರೆ. ಆಯಿತಾ? ಈಗ ಏನು? 8. ಸೊ 8 ನಾಟ್ ಈಕ್ವಲ್ ಟು 0ನಾ? ಕಂಡೀಷನ್ ಟ್ರೂ. ಓಕೆನಾ? ಈಗ ಏನಾಗಬೇಕು ನಮಗೆ? ಅರೆ ಆಫ್ ಐ ಪೊಸಿಷನ್ ಯಾವುದು? 2. ಹೌದಾ? ಇಲ್ಲಿಗೆ ಏನಾಗಬೇಕು ನಮಗೆ? ಅರೆ ಆಫ್ ನಾನಿನ ವ್ಯಾಲ್ಯೂ ಬರಬೇಕು, ಶಿಫ್ಟ್ ಮೀನ್ಸ್ ಸ್ವ್ಯಾಪ್ ಆಗಬೇಕು. ಸೊ ಈಗ ನಾನು ಇಲ್ಲಿ ಇದನ್ನು ಬರಿತೀನಿ. ಓಕೆ, 3 4 5. ಸೊ ಈಗ 0 1 2 3 4 5. ಓಕೆ, ಸೊ ಈಗ ಇಲ್ಲಿ 10 ಹಾಗೆ ಇದೆ,
ಸೊ ಅಲ್ಲೇನಿದೆ ಅದನ್ನೇ ಕಾಪಿ ಮಾಡ್ಕೋತೀನಿ ಮೊದಲು, ಆಮೇಲೆ ತೋರಿಸ್ತೀನಿ. 0 11 0. ಓಕೆ, ಸೊ ಈಗ ಎಂತ ಹೇಳಿದೆ, ಅರೇ ಆಫ್ ಐ ಅಲ್ಲ. ಸೊ ಈಗ 2 ಇಲ್ಲಿ ನನಗೆ ಏನಾಗಬೇಕು, ಅರೇ ಆಫ್ ನಾನ್ ಅಲ್ಲಿರುವಂತಹ ವ್ಯಾಲ್ಯೂ ಚೇಂಜ್ ಆಗಬೇಕು, ಮೀನ್ಸ್ ಸ್ವ್ಯಾಪ್ ಆಗಬೇಕು. ಸೊ ನಾನ್ ಅಂದರೆ ಎಷ್ಟು, 1. ಅರೇ ಆಫ್ 1 ಅಂತಂದರೆ ಎಷ್ಟು, ಈಗ 0. ಕರೆಕ್ಟಾ? ಸೊ ಅಲ್ಲಿಗೆ ಈ ವ್ಯಾಲ್ಯೂ ಇಲ್ಲಿಗೆ ಬರಬೇಕಾಯ್ತು. ಸೊ ಈಗೇನು ಮಾಡ್ತೀನಿ ನಾನು, ಅರೇ ಆಫ್ ಐಗೆ ಸದ್ಯಕ್ಕೆ 0ನ ಕಳಿಸ್ತೀನಿ. ಕರೆಕ್ಟ್ ಅಲ್ಲ? ಅರೇ ಆಫ್ ಐಗೆ ಅಂದರೆ 2ಗೆ 0 ಹೋಗಬೇಕು, ಹೋಗಿದೆ. ಅದೇ ರೀತಿ ಅರೇ ಆಫ್ ನಾನ್ ಅಂತಂದ್ರೆ ಎಷ್ಟು, 1ಗೆ ಅರೇ ಆಫ್ ಐಯಲ್ಲಿರೋ ವ್ಯಾಲ್ಯೂ ಬರಬೇಕು. ಅರೇ ಆಫ್ ಐಯಲ್ಲಿ ಏನಿದೆ, 8 ಇದೆ. ಕರೆಕ್ಟಾ? ಸೊ ಆ ವ್ಯಾಲ್ಯೂನು ಕೂಡ ನಾವೀಗ ಚೇಂಜ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಅಗೈನ್ ಏನಾಯ್ತು, ಇವಾಗ ನಾನ್ ಅನ್ನೋದು ಮೀನ್ಸ್ ನಾನ್ ಜೀರೋಸ್ ವ್ಯಾಲ್ಯೂ ಏನಾಯ್ತು, ಇದು ಇನ್ಕ್ರಿಮೆಂಟ್ ಆಯಿತು ಟು 2 ಆಯ್ತು. ಈಗ ಇಲ್ಲಿಗೆ 2ದು ಮುಗೀತು. ನೆಕ್ಸ್ಟು 3. ಸೊ 3 ಅಂತಂದ್ರೆ ಏನಪ್ಪ, ಈ ಲೂಪ್ ಈಗ ಇದನ್ನ ನೋಡಿ, ಈ ಅರೇನ ನೋಡಿ, 3ಅಲ್ಲಿ ಏನಿದೆ, 0 ಇದೆ. ಸೊ ಹಾಗಾಗಿ ಇದು 0 ನಾಟ್ ಈಕ್ವಲ್ ಟು 0 ವರ್ಕ್ ಆಗಲ್ಲ. ಓಕೆ, ಫಾಲ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಈಗ 4ಗೆ ಬಂತು. 4ಅಲ್ಲಿ ಏನಿದೆ, 4ಅಲ್ಲಿ ಆ್ಯಕ್ಚುಲಿ ಇವಾಗ 11 ಇದೆ. 11 ನಾಟ್ ಈಕ್ವಲ್ ಟು 0ನ ಕಂಡೀಷನ್ ಟ್ರೂ. ಸೊ ಅರೇ ಆಫ್ ಐ ಪ್ಲೇಸಿಗೆ ಅಂತ ಅಂದರೆ ಯಾವುದು, ಈಗ ಅರೇ ಆಫ್ ಐ ಅಂದರೆ ಯಾವುದು, 4th ಇಂಡೆಕ್ಸು. ಈ ಇಂಡೆಕ್ಸಿಗೆ ಏನಾಗಬೇಕು, ನನಗೆ ಅರೇ ಆಫ್ ನಾನ್ ಅಲ್ಲಿರುವಂಥ ವ್ಯಾಲ್ಯೂ ಹೋಗಬೇಕು. ನಾನಿನ ಇಂಡೆಕ್ಸ್ ವ್ಯಾಲ್ಯೂ ಎಷ್ಟು, 2. ಸೊ 2 ಅಲ್ಲಿ ಏನಿದೆ, ನನಗೆ 0 ಇದೆ. ಸೊ ಈಗ ನನಗೆ ಅಲ್ಲಿಗೆ ಏನಾಗಬೇಕು, 4th ಇಂಡೆಕ್ಸಲ್ಲಿ ನನಗೆ 0 ಬಂದು ಪ್ರಿಂಟ್ ಆಗಬೇಕು. ಅದೇ ಥರ ನಾನ್ ಅಂದರೆ ಯಾವುದು, ನಾನಲ್ಲಿ ಏನಿದೆ, 2 ಅಲ್ಲಿ 0 ಇದೆ. ಸೊ ಈ 0ಗೆ ನನಗೆ ಐ ವ್ಯಾಲ್ಯೂ ಏನಿದೆ, 11 ಇದೆ. ಸೊ ನನಗೆ 11 ಪ್ರಿಂಟ್ ಆಗಬೇಕು. ಓಕೆ, ಸೊ ಈಗ ನನಗೆ ಇಲ್ಲಿ 11 ಪ್ರಿಂಟ್ ಆಗಿದೆ. ಕರೆಕ್ಟಾ? ಸೊ ನೆಕ್ಸ್ಟ್ ಅಲ್ಲಿಗೆ ಇದು ನಾನ್ ಅನ್ನೋದು ಇನ್ಕ್ರಿಮೆಂಟ್ ಆಯಿತು ಎಷ್ಟಕ್ಕೆ, 3ಗೆ. ಹೌದಾ? ಸೊ ಈಗ ಇಲ್ಲಿಗೆ ಇದು ಮುಗೀತು 4. ನೆಕ್ಸ್ಟ್ ಈಗ 5. ಸೊ 5ಅಲ್ಲಿ ಏನಿದೆ, ಇಲ್ಲಿ 0 ಇದೆ. ಸೊ 0 ನಾಟ್ ಈಕ್ವಲ್ ಟು 0. ಸೊ ಅಲ್ಲಿಗೆ ಮುಗೀತು. ಸೊ ನಮ್ಮ ಫೈನಲ್ ಔಟ್ಪುಟ್ ಏನು ಇದೆ. ಓಕೆ, ಇದನ್ನು ನಾವೀಗ ಕೋಡ್ ಮಾಡಿ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಅಲ್ಲೂ ಕೂಡ ಇನ್ನೊಮ್ಮೆ ನಾವು ಇದನ್ನು ಟ್ರೇಸ್ ಮಾಡೋಣ. ಸೊ ಇದು ನಮ್ಮ ಅರೆ. ಹೌದಾ? ಸೊ ನಾ ಏನು ಮಾಡ್ತೀನಿ, ಈಗ ನಾನ್ ಜೀರೋಸ್ನ ಒಂದು ಟ್ರ್ಯಾಕ್ ಮಾಡಲಿಕ್ಕೆ ಒಂದು ಇಂಡೆಕ್ಸನ್ನು ತಗೋತೀನಿ. ನಾನ್ ಜೀರೋ ಈಕ್ವಲ್ ಟು 0. ಸೊ ಫಾರ್ ಐ ಇನ್ ರೇಂಜ್ ಆಫ್ ಲೆಂತ್ ಆಫ್ ಅರೆ. ಕರೆಕ್ಟಾ? ಸೊ ಈಗ ನಮಗೆ ಬೇಕಾಗಿರೋದೇನು, ನಾನ್ ಜೀರೋಸ್ನ ನಾವು ಫಾರ್ವರ್ಡ್ ಶಿಫ್ಟ್ ಮಾಡ್ತಾ ಇದ್ದೀವಿ. ಸೊ ಇಫ್ ಅರೆ ಆಫ್ ಐ ನಾಟ್ ಈಕ್ವಲ್ ಟು 0 ಆಗಿತ್ತಂತಂದರೆ ಏನಾಗಲಿ, ನಮಗೆ ವ್ಯಾಲ್ಯೂಸು ಸ್ವ್ಯಾಪ್ ಆಗಲಿ. ಸೊ ನಾನು ಇಲ್ಲಿ ಅಲ್ಲೇ ಆ ಥರ ಮಾಡಿದ್ದೆ. ಇಲ್ಲಿ ನಾನು ಟೆಂಪ್ನ ತೊಗೊಂಡು ಮಾಡ್ತೀನಿ. ಟೆಂಪ್ ಈಕ್ವಲ್ ಟು ಅರೆ ಆಫ್ ನಾನ್ ಜೀರೋಸ್ ಆಗಲಿ. ಸೊ ಥರ್ಡ್ ವೇರಿಯೇಬಲ್ ತೊಗೊಂಡು ಮಾಡ್ತಾ ಇದ್ದೀನಿ. ಇಲ್ಲಿ ಅರೆ ಆಫ್ ನಾನ್ ಜೀರೋಸ್ ಈಕ್ವಲ್ ಟು ಅರೆ ಆಫ್ ಐ ಆಗಲಿ. ಅರೆ ಆಫ್ ಐ ಈಕ್ವಲ್ ಟು ಏನು ಮಾಡಲಿ, ಇವಾಗ ಇದಕ್ಕೆ ಟೆಂಪನ್ನು ಹಾಕೋಣ. ಸೊ ಇದ್ರ ಜೊತೆಗೆ ಏನಾಗಬೇಕು, ಇಲ್ಲಿ ಮತ್ತೆ ಇನ್ನೊಂದು ನಾನ್ ಜೀರೋಸು ಇನ್ಕ್ರಿಮೆಂಟ್ ಆಗಬೇಕು. ನಾನ್ ಜೀರೋಸ್ ಈಕ್ವಲ್ ಟು ನಾನ್ ಜೀರೋಸ್ ಪ್ಲಸ್ 1. ಈಗ ಪ್ರಿಂಟ್ ಮಾಡೋಣ. ಪ್ರಿಂಟ್ ಅರೆ. ಸೊ ಎಸ್, ಔಟ್ಪುಟ್ ಬಂದಿದೆ. ಓಕೆ, ಸೊ ಈಗ ಅವಾಗಲೇ ಇತ್ತಲ್ಲಪ್ಪ ಕ್ವಶನ್ನು. ಸೊ ಏನಿತ್ತು, ಇಲ್ಲಿ 0 ಇತ್ತು, ಇಲ್ಲಿ 10 ಇತ್ತು. ಹೌದಾ? ಈಗ ಇದಕ್ಕೆ ನಾವೇ ಇಲ್ಲೇ ಡ್ರೈ ರನ್ ಮಾಡ್ತಾ ಹೋಗೋಣ. ಸರಿನಾ? ಸೊ ಓಕೆ, ಇವಾಗ ಏನಿದೆ ನಮ್ಮ ಹತ್ರ ಅರೆ ಈ ರೀತಿ ಇದೆ. ಸೊ ನಾನ್ ಜೀರೋಸು 0ದಲ್ಲಿದೆ. ಓಕೆ, ಎಲ್ಲ ತೊಗೊಂಡಿದ್ದೀವಿ. ಹೌದಾ? ಈಗ ಅರೆ ಲೆಂತ್ ಎಲ್ಲಿವರೆಗೂ ರನ್ ಆಗುತ್ತೆ, 6. ಸೊ ಈಗ ಫಸ್ಟ್ ಎಲ್ಲಿದೆ, ಅರೆ ಸ್ಟಾರ್ಟ್ ಆಗಿರೋದ್ರಿಂದ 0ಇಂದ 5 ತನಕ ರನ್ ಆಗುತ್ತೆ. ಲೆಂತ್ 6 ಇದೆ. ಇದೆಲ್ಲ ಪಕ್ಕ ಮಾಹಿತಿನ ಈಗ. ಸೊ 0 ಲೆಸ್ ದೆನ್ 6 ಕಂಡೀಷನ್ ಟ್ರೂ. ಕರೆಕ್ಟಾ? ಸೊ ಈಗ ಅರೆ ಆಫ್ ಐ ಅಂತ ಅಂದರೆ ಎಷ್ಟಪ್ಪ, ಇವಾಗ 0. ಅರೆ ಆಫ್ 0 ಅಂತಂದರೆ ಎಷ್ಟು, 0. ಸೊ 0 ನಾಟ್ ಈಕ್ವಲ್ ಟು 0. ಇದೇನಾಯಿತು, ಕಂಡೀಷನ್ ಫಾಲ್ಸ್ ಆಯಿತು. ಸೊ ಕಂಡೀಷನ್ ಫಾಲ್ಸ್ ಆಗಿರೋದ್ರಿಂದ ಒಳಗಡೆ ಇರೋದು ಏನೂ ಕೂಡ ಎಕ್ಸಿಕ್ಯೂಟ್ ಆಗೋದಿಲ್ಲ, ನಮಗೆ ಬರೋದೇ ಇಲ್ಲ. ಈಗ ಸೊ ನೆಕ್ಸ್ಟ್ ಏನಾಯಿತು, ಐ ಈಕ್ವಲ್ ಟು 1 ಆಯಿತು. ಸೊ 1 ಲೆಸ್ ದೆನ್ 6 ಕಂಡೀಷನ್ ಟ್ರೂ. ಅರೆ ಆಫ್ 1 ಒಳಗಡೆ ಏನಿದೆ, 10 ಇದೆ. ಸೊ 10 ನಾಟ್ ಈಕ್ವಲ್ ಟು 0. ಸೊ ಇಟ್ ಈಸ್ ಟ್ರೂ. ಈಗ ಇಲ್ಲಿ ಬನ್ನಿ, ಇವಾಗ ನಾನು ವ್ಯಾಲ್ಯೂಸ್ ಬರೀತಾ ಹೋಗ್ತೀನಿ. ಟೆಂಪ್ ಒಳಗಡೆ ಏನು ಸ್ಟೋರ್ ಆಗಿದೆ, ಅರೆ ಆಫ್ ನಾನ್ ಜೀರೋಸ್ ಅಂತಂದರೆ ಎಷ್ಟು, ಅರೆ ಆಫ್ ನಾನ್ ಜೀರೋಸ್ ಅಂದರೆ ಸದ್ಯಕ್ಕೆ 0. 0ದೊಳಗಡೆ ಏನಿದೆ, 0ನೇ ಇದೆ.
ಸೊ ಇಲ್ಲಿ 0 ಸ್ಟೋರ್ ಆಗಿದೆ. ಓಕೆ, ಟೆಂಪ್ ಒಳಗಡೆ. ನೆಕ್ಸ್ಟು ಅರೇ ಆಫ್ ನಾನ್ ಜೀರೋಸ್. ಅರೇ ಆಫ್ ನಾನ್ ಜೀರೋಸ್ ಅಂತ ಅಂದರೆ ಅದು ಎಲ್ಲಿದೆ, ನಾನು ಒಳಗಡೆ ಇಂಡೆಕ್ಸ್ ವ್ಯಾಲ್ಯೂನ ಬರಿತೀನಿ ಅದರದ್ದು. ಸೊ ಅರೇ ಆಫ್ ನಾನ್ ಜೀರೋ ಒಳಗಡೆ ಏನಿದೆ, 0 ಇದೆ. ಮೀನ್ಸ್ 0th ಇಂಡೆಕ್ಸ್ ವ್ಯಾಲ್ಯೂ ಮೀನ್ಸ್ ಈ ವ್ಯಾಲ್ಯೂ, ಈ ಜಾಗ. ಓಕೆ, ಸೊ ಅದರೊಳಗಡೆ ಏನು ಅರೇ ಆಫ್ ಐ ವ್ಯಾಲ್ಯೂನ ಹಾಕಬೇಕು. ಅರೇ ಆಫ್ ಐ ಅಂದರೆ 1 ಅಂದರೆ ಎಷ್ಟು, 10 ಇಂಡೆಕ್ಸ್ ವ್ಯಾಲ್ಯೂ, ಹೌದಾ? ಸೊ 10 ಈಗ. ಸೊ ಅರೇ ಆಫ್ 0 ಒಳಗೆ ನಾವೇನು ಮಾಡಬೇಕು, ಈಗ 10 ಅನ್ನು ಹಾಕಬೇಕು. ಓಕೆ, ನೆಕ್ಸ್ಟ್ ಅರೇ ಆಫ್ ಐ ಅಂತ ಅಂದರೆ ಎಷ್ಟು, 1. ಸೊ ಆ ಫಸ್ಟ್ ಪೊಸಿಷನ್ಗೆ ನಾವೇನು ಮಾಡಬೇಕು, ಟೆಂಪಲ್ಲಿರೋಂಥ ವ್ಯಾಲ್ಯೂನ ಹಾಕಬೇಕು. ಡೈರೆಕ್ಟಾಗಿ ಟೆಂಪ್ ವ್ಯಾಲ್ಯೂನ ಬರಿತೀನಿ. ಟೆಂಪ್ ವ್ಯಾಲ್ಯೂ ಎಷ್ಟು, 0. ಸೊ ಈಗ ಇದನ್ನು ನಾವು ಸ್ವ್ಯಾಪ್ ಮಾಡೋಣ. ಆ ಸ್ವ್ಯಾಪ್ ಮಾಡಿರೋದನ್ನು ನಾವು ಇಲ್ಲಿ ಬರ್ಕೊಂಬಿಡೋಣ. ಓಕೆ, ಇದಿಷ್ಟು ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಈಗ ಇಲ್ಲೇನಿದೆ, ಫಸ್ಟು ಅರೇ ಆಫ್ 0 ಅಂದರೆ ಫಸ್ಟು ಅಲ್ಲಿಗೆ ಏನು ಬರಬೇಕು, 10 ಬರಬೇಕು. ಅದಾದ ನಂತರ ಅರೇ ಆಫ್ 1ಗೆ ಏನು ಬರಲಿ, 0 ಬರಲಿ. ಕರೆಕ್ಟಾ? ಇನ್ನು ಉಳಿದಿದ್ದೇನೋ 8 0 11 0. ಇದು ಹೇಗಿದೆಯೋ ಹಾಗೆ ಪ್ರಿಂಟ್ ಮಾಡೋಣ. ಈಗ ಏನೋ 10 0 ಆಯಿತು. ಈಗ 8 0 11 0. ಓಕೆನಾ? ಸೊ ಈಗ ನೆಕ್ಸ್ಟ್ ಏನು ಮಾಡೋಣ, ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ಇವಾಗ. ಸೊ ನಾನ್ ಜೀರೋಸು 0 ಇದ್ದಿದ್ದು 0 + 1 1 ಆಯಿತು. ಓಕೆ, ಸೊ ಈಗ ನೆಕ್ಸ್ಟು ಎಗೈನ್ 2 < 6 ಕಂಡೀಷನ್ ಟ್ರೂ. 2 ಅಲ್ಲಿ ಏನಿದೆ, ಈ ಅರೇನ ನೋಡಿ ಈಗ. ಸೊ 0 1 2. 2 ಅಲ್ಲಿ ಏನಿದೆ ಈಗ ನಮಗೆ 8 ಇದೆ. ಸೊ 8 ≠ 0 ಕಂಡೀಷನ್ ಟ್ರೂ. ಓಕೆ, ಈಗ ನಾನ್ ಜೀರೋಸ್ ವ್ಯಾಲ್ಯೂ ಎಷ್ಟು, ಓಕೆ, ಟೆಂಪ್ ಆಫ್ ನಾನ್ ಜೀರೋಸು. ನಾನ್ ಜೀರೋಸ್ ಎಲ್ಲಿದೆ, 1 ಅಲ್ಲಿದೆ. ಸೊ 1 ಅಲ್ಲಿ ನಮ್ಗೆ ಏನಿದೆ, 0 ಇದೆ. ಸೊ ಟೆಂಪ್ = 0 ಕರೆಕ್ಟ್ ಇದೆ. ಈಗ ಅರೇ ಆಫ್ ನಾನ್ ಜೀರೋಸ್ ಅಂತಂದ್ರೇನು, 1. ಯಾಕೆಂದ್ರೆ ನಾನ್ ಜೀರೋಸ್ ಇಂಡೆಕ್ಸ್ ವ್ಯಾಲ್ಯೂ ಎಷ್ಟಿದೆ, ಈಗ 1 ಇದೆ. ಕರೆಕ್ಟಾ? ಸೊ 1 ಒಳಗಡೆ ಏನಿದೆ ವ್ಯಾಲ್ಯೂ, ಈಗ ಅದಕ್ಕೆ ಏನಾಗಬೇಕು, ಅರೇ ಆಫ್ ಐ ವ್ಯಾಲ್ಯೂ ಸ್ಟೋರ್ ಆಗಬೇಕು. ಅರೇ ಆಫ್ ಐ ಒಳಗಡೆ ಯಾವುದಿದೆ ವ್ಯಾಲ್ಯೂ, 8 ಇದೆ. ಕರೆಕ್ಟಾ? ಸೊ ಅರೇ ಆಫ್ 1 = 8 ಆಗಬೇಕು. ಈಗ ಅರೇ ಆಫ್ ಐ ಅಂತ ಅಂದರೆ ಎಷ್ಟು, 2. ಕರೆಕ್ಟಾ? ಸೊ ಈಗ 2ಗೆ ಏನಾಗಬೇಕು, ಟೆಂಪ್ ವ್ಯಾಲ್ಯೂ ಸ್ಟೋರ್ ಆಗಬೇಕು. ಟೆಂಪ್ ವ್ಯಾಲ್ಯೂ ಏನಿದೆ, 0ನೇ ಇದೆ. ಓಕೆ, ಸೊ ಈಗ ಅಲ್ಲಿಗೆ ನಮಗೆ ಏನು ಮಾಡಿಫಿಕೇಶನ್ ಆಗಬೇಕು ಅಂತಂದರೆ, ಇಲ್ಲಿ ಅರೇ ಆಫ್ 1ಗೆ 8 ಅನ್ನೋ ವ್ಯಾಲ್ಯೂ ಬರಬೇಕು. ಮೀನ್ಸ್ ಇಲ್ಲಿಗೆ. ಅದೇ ರೀತಿ ಅರೇ ಆಫ್ 2ಗೆ ನಮಗೆ ಏನು ವ್ಯಾಲ್ಯೂ ಬರಬೇಕು, 0 ಬರಬೇಕು. ಬಂದಿದೆ. ನೆಕ್ಸ್ಟ್ ಈಗ ಸೊ ನಾನ್ ಜೀರೋಸು 1 + 1 2 ಆಗಿ ಇಂಕ್ರಿಮೆಂಟ್ ಆಯಿತು. ಈಗ ನೆಕ್ಸ್ಟು 3 < 6 ಕಂಡೀಷನ್ ಟ್ರೂನಾ, ಟ್ರೂ. ಸೊ 3 ಅಲ್ಲಿ ಏನಿದೆ, 0 1 2 3. 3 ಅಲ್ಲಿ 0 ಇದೆ. 0 ≠ 0 ಸೊ ಇದೇನಾಯಿತು, ಕಂಡೀಷನ್ ಫಾಲ್ಸ್ ಆಯಿತು. ಸೊ ಇದು ವರ್ಕ್ ಆಗೋದಿಲ್ಲ. ನೆಕ್ಸ್ಟು ಈಗ 4 < 6 ಕಂಡೀಷನ್ ಟ್ರೂ. ಸೊ 0 1 2 3 4. ಸೊ 4 ಅಲ್ಲಿ ಏನಿದೆ, ಈಗ 11 ಇದೆ. ಸೊ 11 ≠ 0 ಕಂಡೀಷನ್ ಟ್ರೂ. ಸೊ ಟೆಂಪ್ = ಏನು, ಅರೇ ಆಫ್ ನಾನ್ ಜೀರೋಸ್ ಎಷ್ಟಿದೆ, 2 ಇದೆ. 0 1 2. 2 ಅಲ್ಲಿ ಏನಿದೆ, 0ನೇ ಇದೆ. ಸೊ ಹಾಗಾಗಿ ಟೆಂಪ್ = 0 ಕರೆಕ್ಟೇ ಇದೆ. ಈಗ ಅರೇ ಆಫ್ ನಾನ್ ಜೀರೋಸ್ ಅಂತ ಅಂದರೆ ಎಷ್ಟು, 2. ಸೊ ಸೆಕೆಂಡ್ ಇಂಡೆಕ್ಸಿಗೆ ನಮಗೆ ಅರೇ ಆಫ್ ಐ ಅಂದರೆ ಎಷ್ಟು, 11th. ಸೊ 11. ಓಕೆ, ಸೊ 11 ನಮಗೆ ಅರೇ ಆಫ್ 2 ಅಲ್ಲಿ ಸ್ಟೋರ್ ಆಗಬೇಕು. ಸೊ ನೆಕ್ಸ್ಟ್ ಅರೇ ಆಫ್ ಐ ಅಂದರೆ ಎಷ್ಟು, 4. ಕರೆಕ್ಟಾ? 4 ಅಲ್ಲಿ ನಮಗೆ ಏನಾಗಬೇಕು, ಟೆಂಪ್ ವ್ಯಾಲ್ಯೂ ಸ್ಟೋರ್ ಆಗಬೇಕು. ಟೆಂಪ್ ವ್ಯಾಲ್ಯೂ ಏನಿದೆ, 0 ಇದೆ. ಕರೆಕ್ಟ್. ಈಗ ನಾವಿಲ್ಲಿ ಅಪ್ಡೇಟ್ ಮಾಡೋಣ. 0 1 2. ಅರೇ ಆಫ್ 2 ಅಲ್ಲಿ ಏನು ಸ್ಟೋರ್ ಆಗಬೇಕು, ನಮಗೆ 11 ಸ್ಟೋರ್ ಆಗಬೇಕು. ಆಗಿದೆ. ಅದೇ ರೀತಿ ಅರೇ ಆಫ್ 4 ಅಲ್ಲಿ ನಮಗೆ 0 ಸ್ಟೋರ್ ಆಗಬೇಕು. 0 1 2 3 4 ಆಗಿದೆ. ಅಗೇನ್ ನಾನ್ ಜೀರೋಸ್ ವ್ಯಾಲ್ಯೂ ಏನಾಗಿದೆ, ಇಂಕ್ರಿಮೆಂಟ್ ಆಯಿತು, 3 ಆಯಿತು. ಈಗ ನೆಕ್ಸ್ಟು 5 < 6 ಕಂಡೀಷನ್ ಟ್ರೂ. ಈಗ 5th ಅಂದರೆ ಯಾವುದು, ಇಲ್ಲಿ 0. ಸೊ 0 ≠ 0 ಕಂಡೀಷನ್ ಫಾಲ್ಸ್. ಸೊ ಅಗೇನ್ ಅಲ್ಲಿಗೆ ಒಳಗಿಂದ ಏನು ಎಕ್ಸಿಕ್ಯೂಟ್ ಆಗೋದಿಲ್ಲ. ಈಗ 6 < 6 ಟೋಟಲಿ ಓವರಾಲ್ ಈ ಕಂಡೀಷನ್ನೇ ಫಾಲ್ಸ್ ಆಯಿತು. ಈಗ ನಾವು ಔಟ್ಪುಟನ್ನು ಪ್ರಿಂಟ್ ಮಾಡೋಣ. ಸೊ ಕರೆಕ್ಟಾಗಿ ಬಂದಿದೆ. ಓಕೆ, ಸೊ ಐ ಥಿಂಕ್ ನಿಮಗೆ ಈಗ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇನ್ ಪ್ಲೇಸ್ ಮೆಥಡ್ಗೂ ಮತ್ತು ಬೇಸಿಕ್ ಇಟ್ರೇಟಿವ್ ಮೆಥಡ್ಗೂ ಇರುವಂತಹ ಡಿಫ್ರೆನ್ಸು ಏನು ಅಂತ ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಓಕೆ, ಸೊ ಥ್ಯಾಂಕ್ ಯು.